ಮಾಡೋರು ಒಂದು 2-3 ಸಿನಿಮಾ ಕೊಟ್ಟಿದ್ರು. ತಾಯಿ ನುಡಿ ಅಂತ, ಚೆಲ್ಲಿದ ರಕ್ತ ಅಂತ ಒಂದು ಸಿನಿಮಾ. ಬೋವಿನ್ ಸುಬ್ರಾವ್ ಅಂತ ಫೇಮಸ್ ಡೈರೆಕ್ಟರ್, ಅವರು ಒಳ್ಳೆ ಡೈರೆಕ್ಟರ್. ಈ ರಂಗನಾಯಕಿ ಎಲ್ಲ ನೋಡಿದ ಮೇಲೆ ಇಂಥ ಡೈರೆಕ್ಟರ್ಗಳೆಲ್ಲ ನನಗೆ ಆ ಥರ ಪಾತ್ರಗಳು ಕೊಡಬೇಕು ಅಂತ ಹೇಳಿ ಬೋವಿನ್ ಸುಬ್ರಾವ್ ಅವರು ಚೆಲ್ಲಿದ ರಕ್ತ, ಉದಯ್ ಕುಮಾರ್ ಅವರು, ಎಲ್ಲ ದೊಡ್ಡ ನಟರುಗಳೆಲ್ಲ ಇದರಲ್ಲಿ, ಪ್ರಭಾಕರ್ ಅವರು, ಮಂಜುಳಾ ಅವರು, ಅಶೋಕ್ ಅವರು. ಆ ಚೆಲ್ಲಿದ ರಕ್ತದಲ್ಲಿ ಹೆಂಗೋ ಹಾರ್ಸ್ ರೈಡಿಂಗ್ ಮಾಡೋಕೆ ಹೋಗಿ ನಾನು ಬಿದ್ದು ಎಲ್ಲ ಎಲ್ಲಿ ಮುರಿದೋಯ್ತು. ಯಾವುದೋ ಒಂದು 15 ದಿವಸ ಆಸ್ಪತ್ರೆಯಲ್ಲಿದ್ದೆ. 15 ದಿವಸ ಯಾವುದೋ ಒಂದು 6 ತಿಂಗಳ ರೆಸ್ಟ್ ಅಂತೆಲ್ಲ ಹೇಳಿದ್ರು. ಕೊನೆ 15 ದಿವಸದಲ್ಲಿ ಆಸ್ಪತ್ರೆ ಇದ್ದೆ. ಪುಟ್ಟಣ್ಣ ಬೈ ಚಾನ್ಸ್ ಅಲ್ಲಿ ನೋಡೋಕೆ ಬಂದರು ನನಗೆ ಹೈಲ್ಯಾಂಡ್ಸಲ್ಲಿ. ಅವರು ಪಾಪ ಅವಾಗಲೂ ಅವರೇನು ಭಾಳ ಸರಳ ವ್ಯಕ್ತಿ, ಅವ್ರದ್ದು ಕಾರ್ಗಿರ ಇರಲಿಲ್ಲ. ಅಲ್ಲ ಮದ್ರಾಸಲ್ಲಿ ಒಂದು ಹಳೆ ಕಾರ್ ಇತ್ತಂತೆ, ಅವ್ರು ತಂದಿರಲಿಲ್ಲ. ಸರಿ ಹೆಂಗೆ ಬಂದಿರ್ತಾರೆ? ಇಲ್ಲಪ್ಪ ಹಾಗೆ ಆಟೋ ರಿಕ್ಷಾದಲ್ಲಿ ಬಂದಿರ್ತಾರೆ, ಸರ್ ಗಾಡಿ ತೊಗೊಂಡೋಗಿ ಅಂತ ಅಂದೆ. ಅಷ್ಟೇನೆ ಗಾಡಿ ನನ್ನ ಹತ್ರ ಒಂದು ಹಳೆ ಗಾಡಿ ಇತ್ತು, ಒಂದು ಫೇಟ್ ಗಾಡಿ, ಅದನ್ನ ಇಟ್ಕೊಂಡಿದ್ರು. ಅವ್ರ ಇಟ್ಕೊಂಡ್ಮೇಲೆ ನಾನು ಅದನ್ನು ವಾಪಸ್ ಕೊಟ್ಟಿದ್ದು ನಾನು ಕೇಳೋಕ್ಕಾಗುತ್ತೆ? ಆ ಪುಣ್ಯಾತ್ಮರು ಅವರು ನನಗೆ ಅವರಿಂದನೇ ನಮಗೆ ಬಂದಿರೋದು. ಸ್ವಲ್ಪ ದಿವಸ ಅವ್ರ ಹತ್ರ ಇತ್ತು. ಕೊನೆಗೆ ಅದು ರಿಪೇರಿ ಮಾಡೋಕ್ಕಾಗದೆ ಗ್ಯಾರೇಜಲ್ಲಿ ಬಿಸಾಕಿದಾಗ ಮತ್ತೆ ನಾನು ರಿಪೇರಿ ಮಾಡಿಸ್ಕೊಂಡು ವಾಪಸ್ ತಂದಿದ್ದೆ. ಅಷ್ಟಾಯ್ತು ಅಷ್ಟೇ. ನಾನು ಅವ್ರಿಗೆ ಏನೇನೂ ಉಪಕಾರ ಮಾಡಿಲ್ಲ, ಅವರಿಂದ ನಾನು ಉಪಕೃತನಾಗಿದ್ದೇನೆ ಅಷ್ಟೇ. ಯಾರಿಗೂ ನಾನು ಏನೂ ಉಪಕಾರ ಮಾಡಿಲ್ಲ, ಆಗಲಿಲ್ಲ. ರಾಮಕೃಷ್ಣ ಅವರೇ, ಹೇಳಿ. ನಿಮ್ಮ ಜೀವನದಲ್ಲಿ ಸಿನಿಮಾದಲ್ಲಿ ಅತಿ ಸಂತೋಷವಂತ ಘಟನೆ ಇದನ್ನು ದಯವಿಟ್ಟು ನಮ್ಗೆ ಹೇಳಬೇಕು. ಇವತ್ತಿನ ದಿನ ಅತಿ ಸಂತೋಷವಾದ ದಿನ ನನಗೆ. ಯಾಕೆಂದರೆ ಸಾಮಾನ್ಯವಾಗಿ ಹಂಗಂಗೆ ಮರ್ತು ಹೋಗ್ಬಿಡೋದು. ಮತ್ತೆ ನೋಡಿ ಸರ್ಕಾರದ ವೇದಿಕೆಗೆ ಸಿಕ್ತು. ಸತ್ಯಣ್ಣ ಅಂತವ್ರನ್ನ ಪಕ್ಕದಲ್ಲಿ ಕೂತ್ಕೊಂಡು, ದತ್ತಣ್ಣ ಅಂತವ್ರು ಇಲ್ಲಿ ಬಂದ್ರಲ್ಲ ಸ್ವಾಮಿ, ಗಿರಿಜಕ್ಕ ಬಂದ್ರಲ್ಲ ಸ್ವಾಮಿ, ಸುಬ್ಬಣ್ಣ, ಇವು ಕಾಸು ಎಲ್ಲ ನಮ್ಮನ್ನು ಮತ್ತೆ ನೋಡಕ್ ಫೋಟೋ ನೋಡಿ. ಅಶ್ವತ್ಥನಾರಾಯಣ ಅವರು, DC ನಾಗೇಶ್ವರ ಅವರು, ಬಸಣ್ಣ ಅವರು 2 ದಿವಸದಿಂದ ನಮ್ಮ ಮನೆಗೆ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿಕೊಟ್ರು. ನನ್ನ ಇಷ್ಟೆಲ್ಲ ಇದೆ ನನ್ನ ಹತ್ರ ಸ್ಟಾಕ್ ಅನ್ನೋ ಥರ ನನಗೆ ಆಶ್ಚರ್ಯಕರ ರೀತಿಯಲ್ಲಿ ತೋರಿಸಿದ್ರು. ಸರ್ ಇದಕ್ಕೆ ಇನ್ನೇನು ಬೇಕು ಸರ್ ಕಲಾವಿದನ ಜೀವನದಲ್ಲಿ ಸಂತೋಷ. ಸರ್ ಒಳ್ಳೆ ಸಂತೋಷದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆರತಿ ಮೇಡಮ್ ಅವರಿಗೆ ನಿಮ್ಮಕ್ಕೂ ಕಾಶೀಟ್ ಆಗ್ತೀನಿ ಅನ್ನೋ ಒಂದು ಇನ್ಸಿಡೆಂಟ್ಸ್ ಆಗೋಯ್ತು. ಅಲ್ಲಿ ನಾನು ದೋಸೆ ರಂಗನಾಯಕಿ ಅಬ್ದುಲ್ಲಾ ಪಾತ್ರ ಮಾಡಿರೋನು. ರಂಗನಾಯಕಿ ಗುರುಗಳು ಎಲ್ಲಿ ಸರ್ ಹೇಳಿ, ನಿಮಗೆ ಒಂದು ದೊಡ್ಡ ಚೆನ್ನಾಗಿ ಬಂತು ಆ ಸೀನು, ಆದ್ರೆ ಒಂದು ಇನ್ಸಿಡೆಂಟ್ಸ್ ಆಗ್ಬಿಟ್ಟು ಸ್ವಲ್ಪ ಎಲ್ರಿಗೂ ಹೇಳಿ ಸರ್. ಅದು ಅಲ್ಲಿ ಗಾಂಧಿನಗರದ ಶಾಂತ ಬಂದಿದ್ರಲ್ವಾ? ಗಾಂಧಿನಗರದಲ್ಲಿ ಶಾಂತ ಅಂತ ಒಬ್ಬರು ಫೇಮಸ್ ರೌಡಿ ಅಂತಾರೆ, ಬಟ್ ನನಗೆ ಅವ್ನ ಫ್ರೆಂಡೇ. ಆಮೇಲೆ ಎಷ್ಟೊತ್ತಿಗೆ ಮಾಡ್ತಾರೆ, ಎಷ್ಟೊತ್ತಿಗೆ ಸಿಟ್ಟು ಬರ್ತಾರೆ ಅಂತ ಗೊತ್ತಿಲ್ಲ. ಅದು ಯಾಕೆ ಅವರು ಅವತ್ತು ಆ ಶಾರ್ಟ್ ಟೈಮ್ನಲ್ಲಿ ಚಾಮುಂಡೇಶ್ವರಿ ಒಳಗಡೆ ಬಂದ್ಬಿಟ್ಟಿದ್ರು. ಅವ್ರ ಗ್ಯಾಂಗ್ ಎಲ್ಲ ಒಂದು 5-6 ಜನ ಬಂದ್ಬಿಟ್ಟಿದ್ರು. ಪುಟ್ಟಣ್ಣವ್ರಿಗೆ ಇದು ಗೊತ್ತಿರಲಿಲ್ಲ, ಕಿರ್ಚಿಬಿಟ್ರು ಪುಟ್ಟಣ್ಣ. ಪುಟ್ಟಣ್ಣವ್ರು ಯೂಶ್ವಲ್ ಸ್ಟೈಲ್ ತಾನೆ, ಯಾರು ಅದು ಯಾರು ಬಾಗ್ಲಾಕ್ರ ಯಾರ್ಯಾರು ಬರ್ತಾರಲ್ಲ ಶೂಟಿಂಗ್ ನೋಡೋಕೆ ಅಂತ ಏನೋ ಅಂದ್ಬಿಟ್ರು. ಅದು ಅವನಿಗೆ ಗಿರ್ಕಂತು, ಯಾವನವನು ಅಂಥವ್ನು ಇಂಥವ್ನು ಅಂತೇಳಿ ನಾನು ಅಡ್ಸ್ಕೊಂಬಂದ ಅವ್ನು ಶಾಂತ. ನಾನು ಬೆಂಗಳೂರು ಗಾಂಧಿನಗರ್ಗೆ ಓಡೋಗಿದೆ, ಅದೆಲ್ಲ ಅವ್ರಿಗೆ ನೆನ್ಪು ಮಾಡ್ಕೊಳ್ತಾ ಇರೋದು. ಕೊನೆ ಗಾಂಧಿನಗರ್ಗೆ ಹೋದ್ಮೇಲೆ ಶಾಂತ ಆಯ್ತು ಅವರಿಗೆ. ಅದು ಶಾಂತ ಅಂತ ಒಬ್ಬ ಹುಡುಗ. ಧನ್ಯವಾದ ನಿಮಗೆ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ನೋಡಿ. ಕ್ಷಮಿಸ್ಬೇಕು, ನಾನು ಮರ್ತು ಬಿಟ್ಟಿದ್ದೆ, ಕ್ಷಮಿಸ್ಬೇಕು. ನಮಸ್ಕಾರ. ರಂಗನಾಯಕಿ ಚಿತ್ರದ ನಂತರ ನೀವು ಹಂಗೇ ನಾಯಕರಾಗಿ ನೀವು ನೋಡಬೇಕು ಅಂತ ಅನಿಸ್ತು. ನೀವು ನಾಯಕರಾಗಿದ್ರೆ ಎಲ್ಲ ಸಣ್ಣ ಪಾತ್ರಗಳನ್ನು ಒಪ್ಕೊಂಡ್ರಲ್ಲ. ವಿಷ್ಣುವರ್ಧನ್ ನಾಯಕನಾದ, ಜೈ ಜಗದೀಶ್ ನಾಯಕರಾದ, ಶ್ರೀನಾಥ್ ಎಷ್ಟೋ ಪಿಕ್ಚರ್ಗಳು ನಾಯಕರಾದರು. ನೀವು ನಾಯಕರಾಗ್ಬೋದಾಯ್ತಲ್ಲ. ಆಮೇಲೆ ನಿಮ್ಮ ಮನೇಲಿ 10 ರೂಪಾಯಿ ನೋಟು ಫೋಟೋ ಹಾಕಿದ್ರಲ್ಲ, 10 ರೂಪಾಯಿ ನೋಟಿಗೆ ಪುಟ್ಟಣ್ಣ ಕಣಗಾರದು, ಅದ್ರ ವಿಷಯ ಹೇಳಿ. ಫಸ್ಟ್ ಪಿಕ್ಚರು ಪಡವರಳ್ಳಿ ಪಾಂಡವರು, ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆಗೆ. ನನಗೆ ಅಲ್ಲೂ ಅಷ್ಟೇ, ನನಗೆ ಸೇಮ್ ಯಥಾ ಪ್ರಕಾರ. ನಾನು ಗುಬ್ಬಿ ಕಂಪ್ನಿಲಿ ದೊಡ್ಡ ನಾಟಕ ಡೈಲಾಗ್ ಹೇಳಿದವನು, ಸಿನಿಮಾದಲ್ಲಿ ಬರೋಲ್ಲ ನನಗೆ. ಅದು ಪೌರಾಣಿಕ ಹಿನ್ನೆಲೆ ನಾನು ಮಾತಾಡ್ತಾ ಇದ್ದೆ. ಸೋಷಿಯಲ್ ಪಿಕ್ಚರ್ಗೆ ಬರೋಕೆ ನಂಗೆ ಕಷ್ಟ ಆಗೋದು. ಒಬ್ಬರು ಒಂದಲ್ಲೂ ಸಮಸ್ಯೆ ಆಯಿತು. ಪಡವರಳ್ಳಿ ಪಾಂಡವರಲ್ಲಿ ಪುಟ್ಟಣ್ಣವ್ರು ಇಷ್ಟು ಉದ್ದ ಶಾರ್ಟ್ಗಳು ಇಟ್ಬಿಡೋರು. ಅಂಬರೀಷ್ಗೆ ಯಾರ ಗೌಡ ಹೊಡೆದ್ಬಿಟ್ಟಿರ್ತಾನೆ, ಆ ಗದ್ದೆಯಲ್ಲಿ ಕೆಲಸ ಮಾಡಬೇಡಿ ಬನ್ರಿ ಅಂತ ಕಿರ್ಚಿ ಹೇಳುವಂತಹದ್ದು ಶಾರ್ಟ್. ಅದೆಲ್ಲ ಬೆಂಗಳೂರು ಅಂತ ಆ ಊರಲ್ಲೇ ತೆಗೆದಿದ್ದು, ಕೊಡ್ಲಿಪೇಟೆಯಲ್ಲಿ. ಆ ಗದ್ದೆಯಲ್ಲಿ ಪುಟ್ಟಣ್ಣ ಕ್ಯಾಮ್ರಾ ಇಟ್ಟಿದ್ದಾರೆ, ಮಾರುತಿರಾವ್ ನಿಂತ್ಕೊಂಡಿದ್ದಾರೆ, 5-6 ಸಾವಿರ ಜನ ಶೂಟಿಂಗ್ ನೋಡ್ತಾ ಇದ್ದಾರೆ. ಅವ್ರ ಎದುರುಗಡೆ ನಾನು ಡೈಲಾಗ್ ಹೇಳೋಕ್ಕಾಗತ್ತೆ? ನನಗೆ ಆಗ್ತಾನೆ ಇರಲಿಲ್ಲ. ಬೆಳಗ್ಗೆ ಹೋದವನು ಶೂಟಿಂಗ್ ಶುರು ಆಯಿತು, ಒಂದು ಶಾರ್ಟ್ ಬರ್ತಿರ್ಲಿಲ್ಲ. ಅವ್ರು ತೋರಿಸಿ ಆ್ಯಕ್ಟ್ ಮಾಡಿ ತೋರಿಸೋರು. ನನ್ನ ಡೈಲಾಗ್ ಒಂದಿದ್ರೆ ಒಂದು ಬರೋಲ್ಲ, ಒಂದು ಬಿದ್ದರೆ ಒಂದು ಬರೋಲ್ಲ. ಆ ಶಾರ್ಟ್ಗಳು ಮರ್ತೋಗೋದು, ಬಿಸಿಲು ಏರ್ತಾ ಮರ್ತೋಗೋದು. ಕೊನೆಗೆ ಬ್ರೇಕ್ ಅಂದ್ಬಿಟ್ರು. 12 ಬ್ರೇಕ್ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಬ್ರೇಕ್ ಅಂದ್ರೆ ಬಹುಶಃ ನಾನೇ ರಾಮಕೃಷ್ಣಗೆ ಇದು ಕತ್ರಿ ಅಂತ ನಾನು ಅನ್ಕೊಂಡೆ. ನಾನು
ನಾನು ಒಂದು ಮರ ಕೆಳಗಡೆ ಹೋಗಿ ಅಳ್ತಾ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು ತಿರುಗಿ ನನ್ನ ಜೀವನದಲ್ಲಿ ನಾವು ಒಂದು ಶಾರ್ಟ್ ಕೊಡೋಕ್ಕಾಗಲ್ಲ. ಬೆಳಗ್ಗೆ 7-8 ಗಂಟೆಯಿಂದ ಶೂಟಿಂಗ್ ಕೊಟ್ಟರು ನನಗೆ ಆಗಲಿಲ್ವಲ್ಲ ಅಂತ ಭಾಳ ಎಲ್ಲರೂ ನನ್ನ ಕ್ಯಾಕರಿಸಿ ನೋಡುವಂಥ ವಿಷಯ ಬಂತು. ಯಾರು ಅಂಬರೀಷ್ ಅಂತವ್ರಿಗೆ ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ನನ್ನ ಕ್ಲಾಸೇ ಅವನಿಗೆ ಭಾಷೆನೂ ಸರಿ ಕಷ್ಟ ಆಗಿತ್ತು. ಅವನು ದೊಣ್ಣೆಲಿ ಅಟ್ಸ್ಕೊಂಡೇ ಹೋಗೋರು. ಅವರು ಏನು ಮಾತಾಡ್ತೀನಿ ಕನ್ನಡ ಸರಿ ಬರಲ್ಲ ಅಂತ ಅವ್ರಿಗೆ ಹೇಳ್ಕೊಡು. ಅವ್ರಿಗೆ ನಾನು ಬೆಟ್ರ್ ಕಲ್ತ್ಕೊಂಡ್ಬಿಡ್ತಿದ್ದೆ ಬೇಗ, ಆದರೆ ಅವ್ರು ಹೇಳ್ಕೊಟ್ಟಷ್ಟು ಉದ್ದ ಬರ್ತಿರ್ಲಿಲ್ಲ ನನಗೆ. ಕೊನೆಗೆ ಬ್ರೇಕ್ ಅಂದರು, ನನ್ನ ಮರ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ನನಗೆ ಹೋಗು ದುಡ್ಡಿಲ್ಲ, ವಾಪಸ್ಸು ಇಲ್ಲ, ಕಳಿಸ್ಬಿಟ್ರೆ ಏನು ಮಾಡೋದು ನಾನೀಗ ಅಂತ. ಮತ್ತೆ ದುಡ್ಡು ಕೇಳಿದ್ರು ಕೊಡ್ತಾರಾ ಇದೆಲ್ಲ ಯೋಚನೆಯಲ್ಲಿ ಇದ್ದೆ. ಅಷ್ಟೊತ್ತಿಗೆ ದತ್ತು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು. ನೋಡ್ಕೊಡ್ರಿ, ಬೇಗ ಸ್ವಲ್ಪ ಹೊತ್ತು ನೋಡ್ಕೊಡ್ರಿ, ಅದಿನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಡ್ರಿ ಅಂತ ಅಂದರು. ನಾನು ಅವಾಗ ನನ್ನ ಮಗಂದು ಆಗೆಲ್ಲ ಬರ್ತದೆ, ಆಗ ಹೇಳ್ಕೊಂಡ್ರೆ ಎಲ್ಲ ಬರುತ್ತೆ. ಅಲ್ಲಿ ಶಾರ್ಟಲ್ಲೇ ಬರಲಿಲ್ಲ ನನಗೆ. ಬೆಳಗಿಂದ ಒಂದು ಶಾರ್ಟೇ ಆಗಲಿಲ್ಲ, 20-30 ಶಾರ್ಟ್ ಆಯಿತು, ಬರಲಿಲ್ಲ. ಮಾಡ್ತೀರಾವ್ இந்த பைத்தியக்கார இப்படி பண்றாங்களே, ಅವನ புதுசு ஒண்ணுமே பண்ணலையே ಅಂತಂದ್ರು ಪುಟ್ಟಣ್ಣ ಮಾರುತಿರಾವ್ ಸರ್ಗೆ. ಸರ್ ಅವನ ಪೊಲಾವರ್ಲೆ ಓಡ್ನ ಸರ್ ಅಂದ್ರು. ಪೊಲಾವರ್ ಗುಡ್ಡದ ಮೇಲೆ ಯಾವ್ದೋ ಓಡಿಸಿ ಮದ್ರಾಸಲ್ಲಿ ಅಂತಂದ್ರು. ನನಗೆ ಅದೆಲ್ಲ ಕೇಳಿ ಸ್ವಲ್ಪ ಅರ್ಥ ಆಗ್ತಿತ್ತಲ್ಲ ನನಗೆ. ಓಹೋ ನನಗೆ ಓಡಿಸ್ತಾರೆ ಅನ್ನೋ ಥರ ಎಲ್ಲ ಹೆದರ್ಕೊಂಡಿದ್ದೆ ನಾನು. ಕೊನೆಗೆ ಸರಿ ನೋಡ್ಕೊಳಕ್ ಹೇಳೋ, ಮೊಸರನ್ನ ಕೊಡಿ. ಅವಾಗ ಮೊಸರನ್ನ ಚಿತ್ರಾನ್ನ ಊಟ. ಮೊಸರನ್ನ ಬೇಡ ಏನು ಬೇಡ ನನಗೆ. ಯಾರು ಸುಮ್ಮನೆ ಕೂತಿದ್ದೆ. ಕೊನೆಗೆ ಮೊಸರನ್ನ ಕೊಟ್ಟರು ಹುಡುಗರು. ಮೊಸರನ್ನ ತಿನ್ಕೊಂಡು ರೆಡಿ ಅಂತ ಕೇಳೋ ಅಂತ 2 ಗಂಟೆ ಕೇಳಿದ್ರು. 2 ಗಂಟೆ ರೆಡಿ ಅಂತ ಅಂದ್ಬಿಟ್ಟೆ ನಾನು. ಶೂಟಿಂಗ್ ಮತ್ತೆ ಶುರು ಆಯ್ತು 2:30ಗೆ. ತೋರಿಸು ಈಗ ಏನು ಹೇಳೋ ಅಂತಂದ್ರು. ಅದನ್ನ ಮತ್ತೆ ಸರಿ ಬೆ 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 ಅಂತ ಇಷ್ಟು ಉದ್ದ ಡೈಲಾಗ್ ಇತ್ತು, ಏನೋ ಕೂಗಿ ಹೇಳೋದು. ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ, ಇನ್ನೊಂದ್ಸಲ ಹೇಳೋ ಅಂತಂದ್ರು. ಮುಂದೆ 2-3 ಸಲ ಹೇಳಿದ್ರು. ಚೆನ್ನಾಗಿದೆ, ಇನ್ನೊಂದ್ಸಲ ಹೇಳೋ ಮಾಡ್ತೀರಾ. ಸ್ಟಾರ್ಟ್ ಅಂತ 3 ಗಂಟೆ ಒಳಗೆ 3 ಟೇಕು 4 ಟೇಕು ಮಾಡಿದೀವಿ. ಎಲ್ಲದೂ ಓಕೆ ಆಯ್ತು ಓಕೆ ಅಂತಂದ್ರು. ಬಾರ ಇಲ್ಲಿ ಅಂದ್ರು. ನೋಡು ಮರಿ, ಬೆಳಗಿಂದ ನೀನು ನನ್ನ ನೋಡಿ ಭಯ ಪಟ್ಟಂಗಿದೆ. ಇದು ಸ್ವಾಭಾವಿಕ ಹೊಸಬರಿ ಆಗುತ್ತೆ. ನೀನು ತುಂಬಾನೇ ಚೆನ್ನಾಗಿ ಮಾಡಿದೀಯಾ. ಆ ಡೈಲಾಗ್ ಎಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳಿದೀಯಾ. ಅದರಿಂದ ನಿನಗೆ 100 ರೂಪಾಯಿ ಪ್ರೈಸ್ ಕೊಡ್ತಿದ್ದೆ. ನನ್ನ ಹತ್ರ ಇರೋದೇ 10 ರೂಪಾಯಿ ಕಣೋ ಮಗ, ತಿನ್ನು ಅಂತ ಹೇಳಿ. ಮಸಾಲೆ ದೋಸೆ ತಿನ್ಬಿಡೋ ಅಂದ್ರು. ಯಾಕಂದ್ರೆ ಅವಮಾನ ಆಗಿತ್ತಲ್ಲ 5,000-6,000 ಜನರು ಎದುರುಗಡೆ. ನನಗೆ ಭೂಲೋಕಕ್ಕೆ ಸ್ವರ್ಗವೇ ಬಂದಂಗಾಯ್ತು. ಅದು ಮುಸ್ರಿಯವರು ರಾಮಕೃಷ್ಣ ತಿನ್ಬಿಡ್ಬೇಡ, ಅದನ್ನ ಸೈನ್ ಹಾಕ್ಸಿಟ್ಕೋ ಅಂತಂದ್ರೆ. ನಾವು ಸಣ್ಣ ರೂಮ್ನಲ್ಲಿ ಇಸ್ಪೀಟ್ ಆಡ್ತಿದ್ವಿ 10 ಪೈಸೆ ಹಾಕ್ಕೊಂಡು. ಅಂಬರೀಷ ನಾವೆಲ್ಲ ಮಸಾಲೆ ದೋಸೆ ಕೊಡ್ತೀನೋ ಬಳಿಮನ ಅಂತ ಕೇಳ್ತಾ ಇದ್ದ ಅವನು. ಅಂಬರೀಷ ಕೊಡಲ್ಲ ಅಂತಂದೆ. ಧೀರೇಂದ್ರ ಗೋಪಾಲ್ ಮುಸ್ರಿಯವರು ನನಗೆ ಅದನ್ನ ಇಟ್ಕೊಳ್ಳಪ್ಪ, ಸೈನ್ ಹಾಕ್ಸ್ಕೊಳ್ಳೋ ಅಂತಂದ್ರು. ಪುಟ್ಟಣ್ಣ ಸೈನ್ ಹಾಕ್ಕೊಟ್ಟು ಮನೇಲಿ ಇಟ್ಕೊಂಡಿದ್ದೇನೆ. ಆ 10 ರೂಪಾಯಿ ಇವತ್ತು ನನಗೆ 10 ಲಕ್ಷ 10 ಕೋಟಿ ಕೊಡ್ತೇವೆ. 1 ನಿಮಿಷ. ಯಕ್ಷಗಾನಕ್ಕೆ ದಿಗ್ಗಜರನ್ನು ಸೃಷ್ಟಿಸಿದ ಜಿಲ್ಲೆಯಿಂದ ಉತ್ತರ ಕನ್ನಡದಿಂದ ನೀವು ಬಂದವರು. ನೀವು ಯಕ್ಷಗಾನದಲ್ಲಿ ಅಭಿನಯಿಸಿದಿರಿ ಅಂತ ಕೇಳಿದ್ದೇನೆ. ಆ ನಂತರ ಯಕ್ಷಗಾನಕ್ಕೆ ಅಭಿನಯಿಸು ನಿಲ್ಲಿಸಿದಿರಿ ಅಂತನೂ ನಿಮ್ಮ ಮಾತಿನ ಬಂತು ಇತ್ತೀಚಿನ ವೇದಿಕೆಯಲ್ಲಿ. ಬೆಂಗಳೂರಿನಲ್ಲಿ ಯಕ್ಷಗಾನ ಪ್ರಿಯರು ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಯಕ್ಷಗಾನ ಅಭಿನಯ ಮತ್ತು ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಹಿಂದೇಟಾಯ್ತು? ಪುನಃ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಅಂಬರೀಷ್, ಉಮಾಶ್ರೀ ಅವರು ಬೆಳಗ್ತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ. ನಮ್ಮ ರಾಮಕೃಷ್ಣ ಅವರು ರಾಮನ ಗುಣವೂ ಕೃಷ್ಣನ ಗುಣವೂ ಇದೆ. ನೀವು ಖಂಡಿತ ಈ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಆಯ್ದ ಕ್ಷೇತ್ರದಲ್ಲಿ ಇನ್ನೂ ಮಿಂಚಬೇಕು. ಅದನ್ನ ನಾವು ಕನ್ನಡಿಗರು ನೋಡಿ ಬಹಳ ಖುಷಿ ಪಡ್ಬೇಕು. ಆ ವಿಷಯ ನೀವು ಹೇಳ್ಬೇಕು ಅಂತ ಕೇಳ್ತೇವೆ. ಒಂದು ವಿಚಾರ ಹೇಳಲಿಕ್ಕೆ ಮರೆತುಬಿಟ್ಟೆ ನಾನು. ರಾಮಕೃಷ್ಣ ಅವರು ಕನ್ನಡದ 3 ಜನ ನಾಯಕ ನಟರಿಗೆ ಧ್ವನಿ ಕೊಟ್ಟಿದ್ದಾರೆ ಬೇರೆ ಬೇರೆ ಚಿತ್ರಗಳಿಗೆ. ಒಂದು ಮಣಿರತ್ನಂ ಅವರ ಪಲ್ಲವಿ ಅನುಪಲ್ಲವಿ, ಅನಿಲ್ ಕಪೂರ್ಗೆ ಧ್ವನಿ ಕೊಟ್ಟಿದ್ದು ರಾಮಕೃಷ್ಣ ಅವರು. ಇನ್ನೊಂದು ಡಿ ರಾಜೇಂದ್ರ ಬಾಬು ನಿರ್ದೇಶನದ ಸ್ವಾಭಿಮಾನ, ರವಿಚಂದ್ರನ್ ಅವರಿಗೆ ಧ್ವನಿ ಕೊಟ್ಟಿದ್ದು ಮೊಟ್ಟಮೊದಲನೇ ಬಾರಿಗೆ ಧ್ವನಿ ಕೊಟ್ಟಿದ್ದು ರಾಮಕೃಷ್ಣ ಅವರು. ಇನ್ನೊಂದು ನಾಸಿರುದ್ದೀನ್ ಶಾ ಅವರಿಗೆ, ಮನೆ ಚಿತ್ರದ ನಾಸಿರುದ್ದೀನ್ ಶಾ ಅವರಿಗೆ ಧ್ವನಿ ಕೊಟ್ಟಿದ್ದು ರಾಮಕೃಷ್ಣ ಅವರು. ಬಹುಶಃ ಮಣಿರತ್ನಂಗೂ ರಾಮಕೃಷ್ಣ ಅವರಿಗೂ ತುಂಬಾ ಹತ್ತಿರದ ನಂಟು ಬೆಳೆದಿತ್ತು. ಅದು ಹೇಗೆ ಸಿನಿಮಾ ಆಗಿ ಅಥವಾ ಒಂದು ಅವಕಾಶವಾಗಿ ಪರಿವರ್ತನೆ ಆಗಲಿಲ್ಲ ಅನ್ನೋದು ಒಂದು ನಮಗೂ ನಿಜವಾದ ಪ್ರಶ್ನೆ. ರಾಮಕೃಷ್ಣ ಅವರಿಗೆ ಅದು ಏನು ಅನಿಸುತ್ತೆ ಒಂದು ದಯವಿಟ್ಟು ಹೇಳಬೇಕು. ಏನಿಲ್ಲ, ಪೊಯ್ಕಾಲ್ಕೋದೆ ಮಾಡುವಾಗ ಮಣಿರತ್ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳೋರು, ಶೂಟಿಂಗ್ ನೋಡಕ್ ಬರೋರು. ಆವಾಗ ರತ್ನಮಯ್ಯ ಅವ್ರ ಮಗ ತಾನೆ ವೀನಸ್ ಸ್ಟುಡಿಯೋ ಪಕ್ಕದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಅವ್ರು ಇನ್ನೂ ದೊಡ್ಡ ಡೈರೆಕ್ಟರ್ ಆಗಿರ್ಲಿಲ್ಲ. ಬಾಲು ಮಹೇಂದ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದು ಅದು ಹೇಗೋ ನನ್ನನ್ನು ಹುಡುಕೊಂಡು ಬಂದರು. ಹೈಲ್ಯಾಂಡ್ಸಿಂದ ನಾನು ಹೋಗಿ ವೀನಸ್ ಆಫೀಸಲ್ಲಿ ಕೂತ್ಕೊಂಡು ನಾನು ಇಂಟರ್ವ್ಯೂ ಮಾಡಿದ್ರು.
ನಾನು ಹೇಳ್ತೀನಿ ರಾಮಕೃಷ್ಣ ಐ ಲೈಕ್ ಅಂತ ಹೊಟ್ಟು ನೀವು ಮಾಡಬೇಕು, ಕೆಲಸ ಮಾಡಬೇಕು ಅಂತಂದರು. ಪಲ್ಲವಿ ಅನುಪಲ್ಲವಿ ಅಂತ ಒಂದು ಸಿನಿಮಾ ಇನ್ನು ಅವ್ರದ್ದು ಸ್ಕ್ರಿಪ್ಟ್ ನಡೀತಾ ಇತ್ತು. ನಾನು ನೋಡ್ಬಿಟ್ಟು ಹೋದಿದ್ದವರು ಒಂದು ದಿವಸ ನಾನೆಲ್ಲ ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲಿ ಸಿಕ್ಕಿದ್ರು. ಲೊಕೇಶನ್ ನೋಡೋಕೆ ಬಂದಿದ್ದೀವಿ ಅಂತಂದರು. ನನಗೆ ಶಾಕ್ ಆಯಿತು. ನಾನು ಕರೀದಿನ ಲೊಕೇಶನ್ ನೋಡೋಕೆ ಬಂದ್ಬಿಟ್ರಲ್ಲ ಇವರು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗಾಗಲೇ ಅವ್ರದ್ದೆಲ್ಲ ಪ್ಲ್ಯಾನ್ ಚೇಂಜ್ ಆಗಿ ಅವರು ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾ ಮಾಡೋಕೆ ಹೊರಟಿದ್ರು. ವೀನಸ್ ಸತ್ಮಯ್ ಅವರು ಅನಿಲ್ ಕಪೂರ್ಗೆ ಕೆಲಸ ಮಾಡೋಕ್ಕೆ ಹೋದರು. ಸರಿ, ಕೊನೆಗೆ ಅನಿಲ್ ಕಪೂರ್ಗೆ ಧ್ವನಿಗೋಸ್ಕರ ನನ್ನ ಕರೆದ್ರು. ಹಾಗಾಗಿ ಅವ್ರ ಚಿತ್ರದಲ್ಲಿ ನನಗೆ ಮಾಡೋಕ್ಕೆ ಅವಕಾಶ ಬರಲಿಲ್ಲ. ಬಟ್ ಮಣಿರತ್ನಂ ಇಸ್ ಸಚ್ ಎ ಟ್ಯಾಲೆಂಟೆಡ್ ಡೈರೆಕ್ಟರ್. ಒಂದು ಎಕ್ಸ್ಕ್ಯೂಸ್ ಮೀ ಅನ್ನೋದನ್ನು ಒಂದು 50 ಸಲ ಹೇಳಿಸಿದ್ರು ನನಗೆ. ಆ ಅನಿಲ್ ಕಪೂರ್ ಸ್ಟೈಲಲ್ಲಿ ಹೇಳಬೇಕಾಗಿ ಬಂತು ನನಗೆ. ಹಾಗೆ ಕಾಸರವಳ್ಳಿ ಅವ್ರ ಮನೆ, ಅದಕ್ಕೂ ನನಗೆ ಧ್ವನಿಗೆ ನಜರುದ್ದೀನ್ ಶಾ ಕೊಟ್ಟೆ. ಸೊ ನಾನು ಧ್ವನಿ ಕೊಟ್ಟವರಲ್ಲೇ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ನಾನು ಹಾಗೆ ಇಟ್ಕೊಂಡಿದ್ದೀನಿ ಧ್ವನಿ. ಶೇಣಿ ಹೌದು. ಸರ್, ಅದು ಜಕಣಾಚಾರಿ ಜೊತೆ ಕೆಲಸ ಮಾಡೋದಷ್ಟೇ ಸಂತೋಷವಾಗಿ ಅನಿಸ್ತು ನನಗೆ. ಶೇಣಿ ಗೋಪಾಲಕೃಷ್ಣ ಭಟ್ ಯಕ್ಷಗಾನದಲ್ಲಿ ರಂಗಣ ಬಂದೆ. ನನಗೆ ಕರ್ಕೊಂಡು ಹೋಗಿ ಪಾಠ ಮಾಡಿಸಿದ್ರು. ಈಗ ಹೊಸದೊಡ್ಡ ಮಂಜುನಾಥ್ ಭಾಗವತ ಅಂತ ದೊಡ್ಡ ಶ್ರೇಷ್ಠ ಯಕ್ಷಗಾನದ ಭಾಗವತರಿದ್ದಾರೆ. ಅವರು ನಮಗೆ ಓಂಕಾರ ಹಾಕಿದ್ದು. ಯಕ್ಷಗಾನ ಅನ್ನೋದು ದೊಡ್ಡ ಸಮುದ್ರ. ಅದು ನಮಗೆ ಸಿನಿಮಾ ಥರ ಬರ್ಕೊಟ್ಟು ಹೇಳುವಂಥದ್ದಲ್ಲ. ಅದು ದೊಡ್ಡ ಸಮುದ್ರ. ಅದನ್ನು ನಿಮ್ಗೆ ಆಳವಾದ ಭಾಷಾಜ್ಞಾನ ಮತ್ತೆ ನಮ್ಮ ಎಪಿಕ್, ನಮ್ಮ ಭಾರತದ ಚರಿತ್ರೆ ಎಲ್ಲ ಗೊತ್ತಿರಬೇಕು. ಅದಿದ್ರೆ, ಪುರಾಣಗಳು ಗೊತ್ತಿದ್ರೆ, ಸ್ವಲ್ಪ ಅಭಿನಯ ಗೊತ್ತಿದ್ರೆ, ಹಾಡುಗಾರಿಕೆ ಗೊತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೋ ಶೋಕಿಗೆ ಕೃಷ್ಣ ಪಾಠ ಮಾಡ್ತೀನಿ ಯಕ್ಷಗಾನದಲ್ಲಿ ನಾವೆಲ್ಲೋ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹಲ್ಬಿದ್ವಿ, ನಾವೆಲ್ಲ ಬಾಲ ಕಲಾವಿದರಾಗಿದ್ವಿ ಅಂತ. ಆವಾಗಲೇ ನಾವು ಬರ್ಕೊಟ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ. ಗದಾಯುದ್ಧದಲ್ಲಿ ಭೀಮನ್ ಮಾಡಿದ್ದೆ, ಅಧಿಕಾಯನ ಕಾಲದಲ್ಲಿ ಅಧಿಕಾಯನ ಮಾಡಿದ್ದೆ. ಇದೆಲ್ಲ ನೋಡ್ಕೊಂಡು ಯಾರೋ ಪತ್ರಿಕೆಯವರು ಬರೆದಿದ್ರಿಂದ ನಮ್ಮ ದಕ್ಷಿಣ ಕನ್ನಡದವರು ಕೆಲವು ಸಲ ಒಬ್ಬ ಸಿನಿಮಾ ಆ್ಯಕ್ಟರ್ ಇದೆ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಒಬ್ಬರು ಮಂಗೇಶ್ ಭಟ್ ಅಂತ ಟೀಚರ್ ಇದ್ರು ಅಲ್ಲಿ ಮಂಗಳೂರಿನಲ್ಲಿ ಇದ್ದಾರೆ, ರಿಟೈರ್ಡ್ ಆಗಿದ್ದಾರೆ ಅವರೀಗ. ಅವರು ನನ್ನನ್ನು ಕರ್ಕೊಂಡೋಗಿ ಶೇಣಿಯವ್ರ ಜೊತೆಗೆ ಒಂದು ಪಾಠ ಮಾಡಿಸ್ಬಿಟ್ರು. ಶೇಣಿ ಅವರು ಅಗಾಧ ವ್ಯಕ್ತಿ ಅವರು. ಶೇಣಿ ಸಾಮುಗ ಅಂದ್ರೆ ಅವ್ರು ಇನ್ನೊಂದು ಯಕ್ಷಗಾನದಲ್ಲೂ ಅವ್ರಿಗೆ ಜ್ಞಾನಪೀಠ ಇದ್ದಿದ್ದು ಅವರಿಗೆ ಬರಬೇಕಾಗಿತ್ತು. ಮಾತುಗಾರಿಕೆ ಬೇರೆ. ಶ್ರೇಣಿ ಶಾಮುಗರು ಅಂದ್ರೆ ಅವರೊಂದು ಜ್ಞಾನಪೀಠ. ಅವ್ರ ಜೊತೆಗೆ ಪಾಠ ಮಾಡಕ್ ಬಂದ್ಬಿಡ್ತು. ನನಗೆ ಬೆವತ್ತು ಹೋಗ್ಬಿಟ್ಟೆ. ನಾನು ಅವತ್ತು ಮಂಗಳೂರಿಗೆ ಹೋದಾಗ ನನಗೆ ನಿಜವಾಗ್ಲೂ ಹೆದರಿಕೆ ಆಯ್ತು, ಆರೋಗ್ಯ ಸರಿ ಇಲ್ದಂಗೆ ಆಯ್ತು. ಡಾಕ್ಟರ್ ಕೂಡ ಕರೆದಿದ್ದೆ. ರಾಮಕೃಷ್ಣ, ಬೆಟರ್ ಟು ಟೇಕ್ ರೆಸ್ಟ್. ಇವನೇ ಇದ್ದಾನ ಪುಣ್ಯಾತ್ಮ, ಇಲ್ಲೇ ಇದ್ದ. ಆಮೇಲೆ ಕರ್ಕೊಂಡು ಹೋದ ನನ್ನ ಹೋಟ್ಲಿಗೆ. ಬಾರ ಶೇಣಿಯವರೇ ಭೇಟಿ ಮಾಡಿಸ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗಿ, ಸಾರಿ ಚಿನ್ನ, ಕರ್ಕೊಂಡು ಹೋಗಿ ಕಾಲಿಗೆ ಅಡ್ಡ ಬಿದ್ದೆ. ಸರ್ ಶೇಣಿಜಿ, ನಿಮ್ಮ ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಪಾಠ ಹಾಕ್ಬಿಟ್ಟಿದ್ದಾರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ನನಗೆ ಭಯ ಆಗ್ತಿದೆ ಅಂತಂದೆ. ಹೆದರ್ಬೇಡ್ವೋ, ನೀನ್ ನಮ್ಮವನಲ್ಲ, ನೀನಂತ ಯಕ್ಷಗಾನದವನಲ್ವಲ್ಲ ತಮ್ಮ, ನಾನು ನೋಡ್ಕೊತೀನಿ ಇರೋ ಅಂದ್ರೆ ಅವ್ರು. ಹೆದರ್ಬೇಡ್ವಾ, ನಿನಗೆ ಮೇಕಪ್ ಅವ್ರು ಮಾಡಿಸ್ಕೊಳಕ್ಕೆ ಹೇಳ್ತೀನಿ. ಅವ್ರು ಯಾರೋ ಹೆಸರು ಹೇಳಿದ್ರು, ಮೇಕಪ್ ಮಾಡಿಸ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಎಲ್ಲರೂ ಅವ್ರು ಮಾಡಿದ್ರು. ನಾನು ರಾತ್ರಿ ಹೋದೆ, ಕೂತ್ಕೊಂಡೆ, ಮೇಕಪ್ ಯಾರ ಹತ್ರ ಹಾಕ್ಸಿದ್ರು. ಆಮೇಲೆ ನಿನಗೆ ಬಿಡ್ತಿಗೆ ಗೊತ್ತಲ್ಲಪ್ಪ, ನಾನು ಆ ಹಾಡಿಗೆ ನೀವು ಒಳಗೆ ಬರ್ತೀಯಲ್ಲಪ್ಪ, ನೀನು ಆ ಪ್ರವೇಶ ಒಂದು ಮಾಡ್ಕೊ ಅಂತ ಹೇಳಿದ್ರು. ಇಡೀ ಸುಧನ್ವಾರ್ಜುನ ಕಾಲದಲ್ಲಿ ಮುಖ್ಯ ಪಾತ್ರ ನನ್ನದು. ಕೃಷ್ಣ ಸುಧನ್ವಾರ್ಜುನ ಜೊತೆಗೆ ಯುದ್ಧದಲ್ಲಿ ಕೂಡ ಅರ್ಜುನ ಜೊತೆಗೆ ನಾನು ಅವನು ಸಾಯಿಸ್ಬೇಕು, ಅಷ್ಟು ಕೆಲಸ ಬರ್ತದೆ ಕೃಷ್ಣನ ಕೆಲಸ. ನನಗೇನೂ ಕೆಲಸ ಕೊಡ್ಲಿಲ್ಲ. ಒಂದು ಪ್ರವೇಶ ಬಂದನು ದೇವರ ದೇವ ಅಂತ ಕುಣಿದ್ಬಿಟ್ಟು ಕೂತ್ಕೊಂಡಿದ್ದಷ್ಟೇ ಕೆಲಸ. ಮಿಕ್ಕಾದ ಎಲ್ಲವನ್ನೂ ನನ್ನ ಮಾತನ್ನು ಅವರೇ ಸೇರಿಸಿ ಆಟ ಮುಗಿಸಿದ್ದಾರೆ. ಜನರಿಗೆ ಚೂರು ಗೊತ್ತಾಗಲಿಲ್ಲ, ಆಟ ಸಕ್ಸಸ್, ಹೌಸ್ಫುಲ್. ವಿಚಿತ್ರವಾದ ಅನುಭವ ಆಯ್ತು ನನಗೆ ಅದು. ಶೇಣಿ ಗೋಪಾಲಕೃಷ್ಣನ ಜೊತೆಗೆ ಹೋಗಿ ಸೀರಿಯಲ್ಗಳು ನನಗೆ ನಾ ಮಾಡಿದ್ದೀನಿ, ಒಂದು 5-6 ಸೀರಿಯಲ್ಗಳು ಮಾಡಿದ್ದೆ. ಮೈನಾವತಿ ಅವ್ರದ್ದು ಜೊತೆ ಅಮ್ಮ ಅಂತ ಒಂದು ಮಾಡಿದ್ದೆ. ಆಮೇಲೆ ಮಾಡಿದ್ದೆ ಮೊನ್ನೆ ಮೊಯ್ನಾ ಸಿಂಗ್ ಅವರು, ಪ್ರಕಾಶ್ ಬೆಳವಾಡಿ ಅವ್ರದ್ದು ಒಂದು ಸೀರಿಯಲ್ ಮಾಡಿದ್ದೆ. ಸೀರಿಯಲ್ ಮಾಡುವಷ್ಟು ನಾನು ಅಷ್ಟೊಂದು ಮಿಂಚಿನ ಬೆಳ್ಳಿ ಅಂತ ಮಾಡಿದ್ದೆ. ಅಶೋಕ ಚಕ್ರವರ್ತಿ, ಕಟ್ಟೆ ರಾಮಚಂದ್ರ ಸರ್ ಇಲ್ಲಿ ಅಶೋಕ ಚಕ್ರವರ್ತಿ ನನಗೆ ಮಾಡಿಸ್ಕೊಟ್ಟಿದ್ರು, ಅವರು ಮಾಡಿದ್ದೆ. ಆದರೆ ಅದು ಏನು ನನಗೆ ಆ ಸೀರಿಯಲಲ್ಲಿ ನನಗೆ ಆ ತಾಳ್ಮೆಲ್ಲ ಕಳ್ಕೊಳ್ತೀನಿ. ನನಗೆ ಗೊತ್ತಿಲ್ಲ, ನನಗೆ ಆ ಸೀರಿಯಲಲ್ಲಿ ನನಗೆ ಅಷ್ಟು ನನಗೆ ಪದೇ ದಿನ ಹೋಗೋದು ಬರೋದು ಅದೇನೋ ಗೊತ್ತಿಲ್ಲ. ನಂಗೆ ಬೇಗ ಬದಲಾವಣೆ ಬೇಕು ಅಂತ ಅನಿಸ್ತದೋ ಏನೋ ಗೊತ್ತಿಲ್ಲ. ಸೀರಿಯಲ್ಗೆ ಒಗ್ಲಿಕ್ಕೆ ನಂಗೆ ಇನ್ನೂ ಆಗಲಿಲ್ಲ.
ಸೀರಿಯಲ್ ಅಂದ್ರೆ ಬಹಳ ಇಷ್ಟ. ಅದ್ರಲ್ಲಿ ಅನಂತ್ ನಾಗನ್ ನಾನು ಬಹಳ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರು ತುಂಬಾ ತಾಳ್ಮೆ ಇದೆ ಅವರಿಗೆ. ನನಗೆ ಆತರ ಇನ್ನು ಕಟ್ಟೆ ರಾಮಚಂದ್ರ ಎಷ್ಟು ಸಲ ಬಯಸ್ಕೊಂಡಿದ್ದೇನೋ ಗೊತ್ತಿಲ್ಲ, ಒಂದು ಅಶೋಕ ಸೀರಿಯಲ್ ಮಾಡಿಸ್ಬೇಕಾದ್ರೆ ಸಾಕಾಯ್ತು ಅವರಿಗೆ. ನನಗೆ ಸ್ವಲ್ಪ ಚಂಚಲ ಬುದ್ಧಿ, ಯಾಕೋ ಸೀರಿಯಲ್ಗಳ ಗಮನ ಬರಲಿಲ್ಲ ನನಗೆ, ಮಾಡಕ್ ಇಚ್ಛೆ. ಸರ್ ಈಗ ಮೀಡಿಯಾ ನೋಡಿ, ಈಗೆಲ್ಲ ಟಿವಿ ಇದೆ, ಟಿವಿ ಇದ್ದಿದ್ರಿಂದ ನಾವು ಇನ್ನೂ ಬದುಕಿದ್ದೀವಿ. ಆಗೆಲ್ಲ ನಮ್ಮನ್ನು ಬದುಕಿಸ್ಕೊಟ್ಟ ಬಿಗಿನಿಂಗ್ ನಲ್ಲಿ ಒಂದು ದೊಡ್ಡ ಲಿಸ್ಟೇ ಇದೆ ಇಲ್ಲಿ. ಜಯಮ್ಮ ನಮ್ಮ ಇಲ್ಲಿ ಆವಾಗೆಲ್ಲ ನೋಡಿ, ಸೀತಾರಾಮ್ ಅಂತವರೇ, ಪ್ರಜಾಮತ ದ್ವಾರಕಾನಾಥ್ ಅವರೇ, ಪಿ ಜಿ ಶ್ರೀನಿವಾಸಮೂರ್ತಿ ಅವರೇ, ಕೃಷ್ಣಮೂರ್ತಿ ಅವರೇ, ವಿ ಎನ್ ಸುಬ್ಬರಾವ್ ಅಂತ ಇಂಥ ಮಹನೀಯಗಳೆಲ್ಲ ನಮ್ಮ ಬಗ್ಗೆ ಬರೆದು ನಮಗೊಂದು ಗುರುತು ಬದುಕು ಎಲ್ಲವನ್ನು ಕೊಟ್ಟು ಹೋದ್ರು ಅವರು. ಈಗ ಅವರಲ್ಲಿ ಎಷ್ಟೋ ಜನ ಇಲ್ಲ, ರಂಗಣ್ಣ ಹೇಳ್ದಂಗೆ ಎಷ್ಟೋ ಜನ ಇಲ್ಲ. ಅವರೆಲ್ಲ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅದೆಲ್ಲ ಪುಟ್ಟಣ್ಣ ಫ್ರೆಂಡ್ಸ್ಗಳು, ಸ್ನೇಹಿತರು, ಇವರೆಲ್ಲ ಪುಟ್ಟಣ್ಣ ಸ್ನೇಹಿತರುಗಳು, ನಮ್ಮ ಭಗವಾನ್ ದೊರೆ ಸರ್ ಸ್ನೇಹಿತರುಗಳು, ರಾಜ್ಕುಮಾರ್ ಸ್ನೇಹಿತರುಗಳು, ಇವರೆಲ್ಲ ನನ್ನ ಬಗ್ಗೆ ಬರೆದು ಒಂದು ಕಲಾವಿದ ಅಂತ ಪೇಪರ್ನಲ್ಲಿ ಬರೋದು. ಪೇಪರ್ನಲ್ಲಿ ಬಂದು ನಾನೊಬ್ಬ ಕರ್ನಾಟಕದಲ್ಲಿ ಗುರುತಿಡುವಂತ ಕಲಾವಿದ ಆಗಿದ್ದೀನಿ. ಅದು ಅವಾಗ. ಈಗ ಟೆಲಿವಿಷನ್ ನಮ್ಮನ್ನು ತೋರಿಸಿ ಬದುಕಿಸ್ತಾ ಇದ್ದಾರಾ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಫಿಲ್ಮ್ ಫೇರ್ ಅವಾರ್ಡ್ ಬರಲಿಲ್ಲ ನನಗೆ, ಕ್ಷಮಿಸ್ಬೇಕು. ನಂಗೆ ರಾಜ್ಯ ಪ್ರಶಸ್ತಿ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಇಲ್ಲ, ನನಗೆ ಇಬ್ರು ಗಂಡು ಮಕ್ಕಳಿದ್ದಾರೆ, ದೊಡ್ಡಾಗಿದ್ದಾನೆ ಒಬ್ಬನು. ದೊಡ್ಡವನು ಇಂಟರ್ಪೋಲ್ ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅಕ್ಷತ್ ಅಂತ. 2 ವರ್ಷ ಆಯ್ತು ಅವನು. ಹೀಗೆ ಅವ್ರದ್ದೇ ಆದ ಸರ್ಕಲ್, ಪೂರ್ಣ ಪ್ರಜ್ಞಾ ವಿದ್ಯಾರ್ಥಿ ಅವನು. ಆಮೇಲೆ ಎರಡನೇವನು ಅಮೃತ್ ಅಂತ, ಅವನು ಈಗ ಇನ್ನು ಫೈನಲ್ ಇಯರ್ ಅಲ್ಲಿ ಇದ್ದಾನೆ BMS ಕಾಲೇಜ್ನಲ್ಲಿ. ಅವರಿಗೆ ಸಂಗೀತ ಇಲ್ಲ. ಅನಂತ್ ನಾಗ್ ಅವ್ರ ಜೊತೆ 5-6 ಸಿನಿಮಾ ಮಾಡಿದ್ದೀನಿ, ಶಂಕುನಾಥ್ ಜೊತೆಗೆ ಒಂದು 6-8 ಸಿನಿಮಾ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಗೆ ಒಂದು 10-12 ಸಿನಿಮಾ ಮಾಡಿದ್ದೀನಿ, ಅಂಬರೀಷ್ ಜೊತೆಗೆ ಒಂದು 12 ಸಿನಿಮಾ ಮಾಡಿದ್ದೀನಿ, ಲೋಕಣ್ಣ ಜೊತೆ ಮಾಡಿದ್ದೀನಿ. ನನ್ನ ಭಾಗ್ಯ ಏನಂದ್ರೆ ಕನ್ನಡದ ಎಲ್ಲ ಶ್ರೇಷ್ಠ ನಟರ ಜೊತೆಗೆ ನಾನು ಪಾಠ ಮಾಡಿದ್ದೀನಿ. ಅಣ್ಣಜಿ ಅವ್ರ ದೃಷ್ಟಿ ನಂಗೆ ಬೀಳಲಿಲ್ಲ. ಹಂಗಂತೂ ಇತ್ತು. ಅದಕ್ಕಲ್ಲ, 2 ಕನಸಲ್ಲಿ ನಾನು ಬಂದು ನಿಮ್ಮನ್ನು ಅವಕಾಶ ಕೇಳ್ಕೊಂಡಿದ್ದು. ತುಂಬಾ ತಾವು ಬ್ಯುಸಿ, ನೀವು ಅಲ್ಲಿ ಹೋಗಿ ಬರಕ್ ಆಗ್ತಿರ್ಲಿಲ್ಲ. ನಮ್ಮ ಬಗ್ಗೆ ಗಮನ ಕೊಡೋ ಶಕ್ತಿ ಇರಲಿಲ್ಲ ನಿಮ್ಗೆ ಅವಾಗ. ನೀವು ಇನ್ನೊಂದು ಪಿಕ್ಚರ್ ಮಾಡುವ ಭಾರ್ಗವ್ಗೆ ಏನೋ ಕೊಟ್ರಲ್ಲ ಕೆಲಸ, ಅನಂತ್ನಾಗ್ ಜೊತೆಗೆ ಯಾವ್ದು ಅಂತ ಯೋಚನೆ ಇತ್ತು. ಅದು ಹೆಂಗೋ ಅನಂತ್ನಾಗ್ ಕೊಡ್ಬಿಟ್ಟ ಎಲ್ಲ ಚಾನ್ಸು. ಅದು ಹೆಂಗೋ ನಿಮ್ಮ ಕೃಪೆಗೆ ಅನಂತ್ನಾಗ್ ಬಂದ್ಬಿಟ್ಟ. ಗಾಳಿ ಮಾತು ನನ್ಗೆ ಬಂದಿತ್ತು. ಹೌದು, ಬಂದಿತ್ತು. ನನ್ಗೆ ಚರ್ಚೆನೂ ಆಯ್ತು. ಹೌದು, ಅವಾಗ ಗಾಳಿ ಮಾತು. ಸರಿ ಸರ್, ಹೌದು ಪ್ರಾಯದಲ್ಲಿ ಸುಮಾರು ಸಹಿಸಿಕೊಂಡವರು ನಾವು. ಅದರಿಂದ ಒಂದು ಪ್ರಶ್ನೆ ಕೇಳ್ತೀನಿ. ಪ್ಲೇ ಬಾಯ್ ಅನ್ನೋ ಒಂದು ಬಿರುದು ನಿಮಗೆ ಸಿಕ್ಕಿದೆ. ನಿಮ್ಮನ್ನು ನಾವು ಹಿರಿಯ ನಟ ಅಂತ ಯಾವತ್ತೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಯಾಕಂದ್ರೆ ನೀವು ಯಾವತ್ತೂ ಪ್ಲೇ ಬಾಯ್ ಆಗೇ ಇರೋರು, ಈಗಲೂ ಕೂಡ ಹಾಗೇನೆ. ಯಾಕಂದ್ರೆ ನಿಮ್ಮ ಸ್ವಭಾವ ಒಂದಿಷ್ಟು ಬದಲಾಗಲಿಲ್ಲ. ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿದರೆ ಬರೀ ಡೌನ್ ಟು ಅರ್ಥ ಆಗಿರುವಂಥ ಒಂದು ಕಲಾವಿದ ನೀವು. ಅದರಿಂದ ನೀವು ಎಷ್ಟು ಚಂದ ಇದ್ದೀರಿ, ಅಷ್ಟು ಚಂದ ಫೋಟೋ ಅಲ್ಲ ಹಿಂದೆ ಹಾಕಿರೋದು. ನೀವು ಮಾತಾಡುವ ಧಾಟಿ ಮತ್ತು ಹಿಂದೆ ಇರುವ ಫೋಟೋ ಟ್ಯಾಲಿ ಆಗ್ತಾ ಇದೆ. ಅದರಿಂದ ನೀವು ಎಲ್ಲೂ ಕೂಡ ಇಲ್ಲ, ನೀವು ಕನ್ನಡದ ಅತ್ಯಂತ ದೊಡ್ಡ ಅಭಿಮಾನದ ನಟ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬ ಗೆಳೆಯನಾಗಿ. ಒಂದೇ ಒಂದು ತುಂಟ ಪ್ರಶ್ನೆ. ಇಷ್ಟೆಲ್ಲ ನೀವು ಪ್ಲೇ ಬಾಯ್ ಅಂತ ಅನ್ಸ್ಕೊಂಡ್ರು ಕೂಡ ಮಂಗಳಾತಿಗೆ ಕ್ಷಮಿಸಬೇಕು. ನಿಮ್ಗೆ ಯಾರಾದ್ರೂ ಒಂದು ಹುಡುಗಿ ಮದುವೆ ಆಗ್ತೀಯಾ ಅಂತ ಕೇಳಿದ್ದಿದೆಯಾ ಈ ಚಿತ್ರರಂಗದಲ್ಲಿ? ಸುಮ್ಮನೆ ಒಂದು ತುಂಟ ಪ್ರಶ್ನೆ ಅಷ್ಟೇ, ಅವ್ರು ಕೇಳೋದಿಲ್ಲ. ಎಲ್ಲವನ್ನ ಹೇಳ್ಬೇಕು. ಎಷ್ಟೋ ಗಣಸರೇ ನಾನು ಕೇಳಿದ್ದಾರೆ, ಬರ್ತೀಯ ನನ್ನ ಜೊತೆಗೆ ಅಂತ. ತಪ್ಸ್ಕೊಂಡು ಓಡೋಗಿದ್ದೀನಿ. ಬಾಕೊಡಲ್ಲಿ ಸುಮ್ಮನೆ ಏನೋ ಪ್ರಶ್ನೆ ಕೇಳ್ತೀನಿ. ಸರ್, ಈಗ ಪ್ಲೇ ಬಾಯ್ ಅಂತ ಒಂದು ಒಳ್ಳೆ ನನಗೊಂದು ಟೈಟ್ಲ್, ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನನಗೊಂದು ಕೋಡ್, ಅದು ಆ ಕೋಡ್ ಯಾರು ಕೊಟ್ಟರು ಅಂತ ಇವರು ರಂಗಣ್ಣನೇ ಹೇಳಿದ್ರು. ನಾರಾಯಣ ಸ್ವಾಮಿ ದ್ವಾರಕೆ ಕೊಟ್ಟಿದ್ದಂತೆ ನೋಡಿ. ಇವತ್ತು ಆ ಸೀಕ್ರೆಟ್ ಗೊತ್ತಾಯ್ತು ಇಷ್ಟು ವರ್ಷ ಆದ್ಮೇಲೆ. ಒಟ್ಟಾರೆ ಪತ್ರಿಕೆ ಕಾವೇರಿ ಕಾಂಟಿನೆಂಟ್ ಅಲ್ಲ.
ನೋಡಿ ಸರ್, ಅವರು ಯಾವ ಬಾಯಲ್ಲಿ ಯಾವ ಮುಹೂರ್ತಲ್ಲಿ ಅವ್ರು ಹೇಳೋದ್ರು ಅದರಿಂದ ನನ್ಗೆ ಗುರ್ತಿಡ್ತದೆ. ಈಗ ರಾಮಕೃಷ್ಣ ಅನ್ನೋರು ಬೇಕಾದ್ರೆ ಸಿಗ್ತಾರೆ. ಈಗ ಮೇಕಪ್ ಇದ್ದಾರೆ, ಕ್ಯಾಮರಾಮನ್ ಇದ್ದಾರೆ, ಅಲ್ಲಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಹೋಟೆಲ್ ಮಾಣಿನ್ ಕೂಡ ಇದ್ದಾರೆ. ಆದ್ರೆ ಪ್ಲೇ ಬಾಯ್ ರಾಮಕೃಷ್ಣ ಅಂದ್ರೆ ಪ್ರಾಯಶಃ ನನಗೊಬ್ಬನಿಗೇ ಮೀಸಲಾಗಿದೆ. ಅದಕ್ಕೆ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಹೇಳ್ತೀನಿ. ಸ್ವಾಮಿ, ಪ್ಲೇ ಬಾಯ್ ಗೊತ್ತು 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 ಗೊತ್ತು. ಸರಿ, ಧನ್ಯವಾದ. ನೀವು ಧನ್ಯವಾದ. ಹಾ ಹಾ ಹೊಸ ಹೊಸ ತಂಡಕ್ಕೆ ನಾನೇ ಕಟ್ಟಿ ಅಂದ್ರೆ ನೀವು ಹೇಳೋದು ಡೈರೆಕ್ಷನ್, ನಿರ್ಮಾಪ ಹಾಗೆ ಹೇಳಕ್ ಹೋದ್ರೆ ಈ ನಿರ್ಮಾಪಕರು ಇದಾರಲ್ಲ ದಾತಣ್ಣ, ಅವರೇ ನನ್ನ ಪಾಠ ಕೊಟ್ಟಿದ್ದಾರೆ ಮೊನ್ನೆ ವಿಮುಕ್ತಿಯಲ್ಲಿ. ಅದು ಅಲ್ಲಿ ಕಷ್ಟ ಅಣ್ಣ, ನನ್ಗೆ ಅಷ್ಟೆಲ್ಲ ಶಕ್ತಿ ಇಲ್ಲ ನನಗೆ. ಯಾಕೆಂದ್ರೆ ಈಗ ಅದು ಕೋಟಿಗಟ್ಟಲೆ ರೂಪಾಯಿ ಎಲ್ಲಿಂದ ತರಲಿಲ್ಲ. ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿನ ಬರ್ಲಿಲ್ಲ. ನಮ್ಮ ಹೆಂಡತಿ ತಡಿತಾಳೆ, ಅವಳು ಬ್ಯಾಡ್ರಿ ಅಂತ. ಯಾಕೆಂದ್ರೆ ಅವರು ಕಲಾವಿದ್ರ ಮನೇಲಿ ಇದ್ದವರಾಗಿದ್ರಿಂದ ನಿಮ್ಗೆ ಸಾಕ್ರಿ ಅವ್ರು ಓದ್ಕೊಳ್ಳಿ ಅಂತ ಹೇಳಿ 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 ಅವ್ರಿಗೆ ನೋಡ್ತಾರೆ, ನನ್ನ ಪಾಠ ಮಾಡ್ತಾರೆ, ನೋಡ್ತಾರೆ, ಬೈತಾರೆ, ಹೇಳ್ತಾರೆ, ಅಷ್ಟೇ. ಸರ್, ಅದು ಒಂದು ದೃಷ್ಟಿಲಿ ನಾನು ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಿದ್ದಕ್ಕೆ ಇರ್ಬೋದು. ರಾಜ್ಕುಮಾರ್ ಅವ್ರು ತುಂಬಾ ಹಚ್ಕೊಂಡಿದ್ದೀನಿ. ಹಾಗಂತ ಪುಟ್ಟಣ್ಣ ಅವ್ರ ಹತ್ರ ಹೊಡ್ತಾನು ತಿಂದಿದ್ದೀನಿ. ಇದು ಸತ್ಯ ಹೇಳ್ತೇನೆ. ಯಾಕೆಂದ್ರೆ ರಾಜ್ಕುಮಾರ್ ಅವ್ರ ತರ ನೀನ್ ಮಾಡ್ಲಿಕ್ಕೆ ಆಗೋಲ್ಲ, ನೀನ್ ಬೇರೆ ಮಾಡ್ಕೋಬೇಕು ಅಂತ ನನಗೆ ಹೇಳಿದ್ರು. ನಾನು ರಾಜ್ಕುಮಾರ್ ಕದೀತಾ ಇದ್ದೆ ಎಷ್ಟು. ಅದು ಒಳ್ಳೇದಲ್ಲ ಅದು. ಒಬ್ಬ ಯಾಕಂದ್ರೆ ಆ ಮೇರು ನಟನ ಜೊತೆಗೆ ಅವನ್ನ ನಾವು ಅನುಭವಿಸಿ ಆ ತರ ಬಂದ್ಬಿಡ್ತದೆ ಇನ್ಫ್ಲುಯೆನ್ಸ್. ಅದರಿಂದ ಹಾಗಿದ್ದಿರ್ಬೋದನ. ಬಟ್ ಅದು ನಿಮ್ಮ ಊಹೆಗೆ ನಾನು ಏನು ಹೇಳಕ್ಕಾಗಲ್ಲ, ಕ್ಷಮಿಸಿ. ಒಂದು 250 ದಾಟಿರುತ್ತೆ ಸಮಯ. ಯಾಕಂದ್ರೆ ಇತ್ತೀಚೆಗೆ ಶೇಷಾದ್ರಿ, MS ಸತ್ಯು ಮೊನ್ನೆ ಅವರಿಗೆ ಪಾಠ ಕೊಟ್ಟ ಮೇಲೆ ಅನೇಕರೆಲ್ಲ 3 ದಿವಸದ 4 ದಿವಸದ ಡೈರೆಕ್ಟರ್ಗಳೇ ಸಿಕ್ಕಿದ್ದು ನನಗೆ. ಹೆಸರುಗಳು ಸರ್ PUC ರಮೇಶ್ ಅನ್ನೋಷ್ಟರಿಗೆ ನಿಮ್ಮ ಹೆಸರು ಅಂದ ತಕ್ಷಣ ನಿಮ್ ಕಾಲ್ ಶೀಟ್ ಆಯ್ತು, ನಾನು ಕರಿತೀನಿ ಅಂತಾರೆ. ಮತ್ತೆ ಅಷ್ಟು ಬಿಸಿ ಅವರು. ಹಾಗಿರೋ ಪಾಠಗಳಾಗಿದೆ ನನಗೆ. ಹಾಗಾಗೋದ್ರಿಂದ ಆ ಚಿತ್ರ ಹೆಸರು ನನಗೆ ತರಲಿರಲ್ಲ. ನಿರ್ದೇಶಕರ ಹೆಸರು ಗಟ್ಟಿ ಮಾಡ್ಕೊಳ್ಳೋಣ ಅಂದ್ರೆ ಅದು ಸಿಗೋಲ್ಲ. ಆಮೇಲೆ ಈ ತರ ಆಗಿ ಚಿತ್ರಗಳ ಸಂಖ್ಯೆ ಒಂದು ಓಡ್ತದೆ ಬಿಟ್ರೆ ನಾನು ವಿಚಿತ್ರ ಕಲಾವಿದ ಆಗಿದ್ದೀನಿ ನಾನು. ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ ಸರ್. ಬಸಣ, ಹಾ ಹೌದು. KC ರಮೇಶ್ ಅಂತ ಇವರು ಅತ್ಯುತ್ತಮ ಸಂಘಟಕರು, ಉತ್ತಮ ಒಂದು ಮ್ಯೂಸಿಕ್, ಇದು ಹಳೆಯ ಮೊಹಮ್ಮದ್ ರಫಿ, ಮನ್ನಾಡಿ, ಮಕೇಶ್ ಹಾಡುಗಳನ್ನ ಹಾಡೋದ್ರಲ್ಲಿ ಎತ್ತಿದ ಕೈ ಅವರು. ಅವ್ರ ಟ್ರೂಪ್ನಲ್ಲಿ ನನಗೆ ಕರ್ಕೊಂಡು ಹೋಗಿ ಹಾಡಿಸಿದ್ರು. ಯಾವ ಹಾಡುತ್ತಿರೋದು? ಉಪಕಾರದ್ದು. ए प्रीत जहाँ केरी सदा, ए प्रीत जहाँ केरी सदा, मारी जाता है, भारत का रहने वाला हूँ, भारत की बात सुनाता हूँ. नमस्कार, धन्यवाद निಮಗೆ.
ಬಹುಶಃ ಬಹಳ ದಣಿದಿದ್ದಾರೆ ಅಂತ ಅನ್ಸುತ್ತೆ. ಅದು ಉತ್ಸಾಹದಲ್ಲಿ ತಮ್ಮಂಥ ಆತ್ಮೀಯರು ಸಹೃದಯರು ಇದ್ದೀರಿ, ಹೀಗಾಗಿ ಅವರಿಗೆ ದಣು ಗೊತ್ತಾಗಿಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಬಂದು ಎಲ್ಲ ಬಹುಶಃ ಎಲ್ಲ ಪ್ರೇಕ್ಷಕರು ಅಥವಾ ಅಭಿಮಾನಿಗಳನ್ನು ಕಳಿಸಿರುವಂಥ ರಾಮಕೃಷ್ಣ ಅವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ಹಿರಿಯ ಕಲಾವಿದರಾದಂಥ ಗಿರಿಜಾ ಲೋಕೇಶ್ ಅವರು, ಆಮೇಲೆ ನಮ್ಮ ಜಂಟಿ ನಿರ್ದೇಶಕರಾದಂಥ ಶಿವರಾಮ್ ಅವರು ಮತ್ತು ಬಾನ ಸುಬ್ರಹ್ಮಣ್ಯ ಮೂವರು ಬಂದು ಅವರ ಗೌರವ ನೀಡಬೇಕಾಗಿ ಕೋರ್ತೇನೆ. ನಾನು ಧನ್ಯವಾದವನ್ನು ಹೇಳ್ತೀನಿ. ಅಲ್ಲಿ ನಾನು ಪೋಸ್ಟ್ ಇಟ್ಟಂತ ಹುಡುಗರಿಂದ ಹಿಡಿದು ಮನೆ ಬಂದಂತ ಬಸಣ್ಣ ಅವರಿಗೆ ಹಿಡಿದು ಚಂದ್ರಶೇಖರ್ ಅವರಿಗೆ ಹಿಡಿದು ನಮ್ಮ DC ನಾಗೇಶ್ ದಂಪತಿಗಳಿಗೂ ಹಿಡಿದು ಅಶ್ವಥ್ ನಾರಾಯಣ ಅವ್ರಿಗೆ ಹಿಡಿದು ಸರ್, ಈ ಕಾರ್ಯಕ್ರಮದ ಮೇರು ವ್ಯಕ್ತಿಗಳಾದಂತಹ JP ಸರ್ ಇಂದ ಹಿಡಿದು ಎಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಈ ಋಣ ಯಾವಾಗ ತೀರ್ಸ್ತಾನೆ ಗೊತ್ತಿಲ್ಲ. ಒಟ್ಟಾರೆ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದತ್ತಣ್ಣಂತ ಗಿರಿಜಕ್ಕನಂತ ಹಿರಿಯ ಕಲಾವಿದಲ್ಲಿ ಬಂದಿದ್ದಾರೆ, ಭಗವಾನ್ ಅವ್ರ ಸರ್ ಬಂದಿದ್ದಾರೆ ಅಂತ ಮಾನ್ಯ ಸನ್ನಿಧಿಯಲ್ಲಿ ನನಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಯ್ತಲ್ಲ ನೆನಪಿರ್ತದೆ ಅಲ್ವಾ ನಚ್ಚಿನ. ದೇವ್ರು ಒಳ್ಳೇದ್ ಮಾಡಿ. ನಮಸ್ಕಾರ. ಸಂವಾದ ನಡೆಸಿಕೊಟ್ಟಂಥ ಸತ್ಯಮೂರ್ತಿ ಆನಂದ್ ಅವರಿಗೆ ಒಂದು ಪುಷ್ಪಗುಚ್ಛ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಬಹಳಷ್ಟು ಜನ ಹಿರಿಯರು ನಮ್ಮ ಜೊತೆಗಿದ್ದೀರಿ. ಈ ಸತ್ಯಮೂರ್ತಿ ಒಂದು ಸುಂದರವಾದ ಪುಸ್ತಕ ಬರೆದಿದ್ದಾರೆ. ನಮ್ಮ ಯೋಗೇಶ್ವರು ಸೈನಿಕ ಅಂತ ಒಂದು ಸಿನಿಮಾ ಕರ್ಕೊಂಡು ಹೋಗಿದ್ರು ಇವ್ರನ್ನ ಲಡಾಖ್ಗೆ. ಆ ಯೋಗೇಶ್ವರ್ ಅವರು MLA. ಅದರಲ್ಲಿ ಸುಂದರವಾದಂತಹ ನಮ್ಮ ದೇಶವನ್ನು ಹೆಂಗ್ ಚಿತ್ರಣ ಮಾಡಿದ್ದಾರೆ ಅಂದ್ರೆ ಆ ಲಡಾಖ್ನ ನಮ್ಮ ಬಾರ್ಡರ್ನ ಲೇ ಜಾಯಂಗೆ ಅಂತ ಬಹಳ ಚೆನ್ನಾಗಿದೆ ಸರ್. ನಿಮ್ಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಪುಸ್ತಕ. ಬಹಳಷ್ಟು ಜನ ಹಿರಿಯ ಕಲಾವಿದರು, ಚಿತ್ರೋದ್ಯಮಿಗಳು, ಅಭಿಮಾನಿಗಳು ಎಲ್ಲರೂ ಬಂದಿದ್ದೀರಿ. ಅವರ ಹೆಸರುಗಳು ಹೇಳಿದ್ರೆ ಬಹಳ ದೊಡ್ಡದಾಗುತ್ತೆ. ಅವರೆಲ್ಲರಿಗೂ ಕೂಡ ಅಕಾಡೆಮಿ ಪರವಾಗಿ ಬಹಳ ಸಂತೋಷ. ಬನ್ನಿ ಬನ್ನಿ ಬನ್ನಿ. ಆಗ್ಲಿ ಚಿನ್ನ ಅವರೇ, ಆಗ್ಲಿ ಬನ್ನಿ ಬನ್ನಿ. ಚಿನ್ನ, ನಾವು ಕೇಳಿದ ಪ್ರಶ್ನೆಗೆ ಈಗಿದೆ ಉತ್ತರ ಗೊತ್ತಾ? ಆದ್ರೆ ಮುಚ್ಚಿಡಕ್ ಆಗಲ್ಲ. ಒಂದು ಕಾಲಕ್ಕೆ ನಾನು ಇವ್ರ ಹಿಂದೆ ಹೋಗಿದ್ದು ಉಂಟು. ಅಲ್ಲ, ಅವ್ರು ಗೊತ್ತಿಲ್ಲ ಅಷ್ಟೇ. ಅವರು ರಂಗಭೂಮಿಯವರು ಎಷ್ಟು ಸುಂದರವಾಗಿದ್ರು ಗೊತ್ತಾ? ಅವರು ಲೋಕನ ಹೊಡ್ಕೊಂಡು ಹೋದ್ರು. ನಿಜ ನಿಜ ನಿಜ. ಹಂಗಂತ ದತ್ತಡೆ ಮೇಲ್ಕಣ್ಣಪ್ಪ.